ಲ್ಯಾಂಡ್ಸ್ ಅಲ್ವಾ, ಅದನ್ನು ನಾವು ರಕ್ಷಿಸಬೇಕಾದ ಕರ್ತವ್ಯ ಖಂಡಿತವಾಗ್ಲೂ ನಮಗಿದೆ. ನಾವು ಆಸ್ತಿನ ಹೇಗೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅಂತ ಬರೀ ಉಳಿಸೋದಲ್ಲ, ಬೆಳೆಸ್ಕೊಂಡು ಹೋಗ್ತೀವಿ. ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಪರಿಸರದ ಆಸ್ತಿಯನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿದೆ, ಬೆಳೆಸ್ಕೊಂಡು ಹೋಗಬೇಕಾಗಿದೆ. ಓಕೆ, ಸೊ ವರ್ಲ್ಡ್ ಎನ್ವೈರನ್ಮೆಂಟಲ್ಲಿ ಸಂಖ್ಯೆ ದೊಡ್ಡದಾಗ ನಾವು ಮಾಡೋ ಕೆಲಸ ಯಾವಾಗಲೂ ಒಂದು ಸಣ್ಣ ಕೆಲಸದಿಂದ ಪ್ರಾರಂಭ ಆಗಿ ಅದು ದೊಡ್ಡ ಮಟ್ಟಿಗೆ ಬೆಳಿಬೇಕು. ನಾವು ಇದು ರಾಜಕೀಯ ಸಭೆ ಅಲ್ಲ, ನಾವು ನೂರಾರು ಜನರನ್ನ ಕರ್ಕೊಂಡು ಬರೋಕ್ಕೆ ತೊಂದರೆ ಇಲ್ಲ. ನೀವು ಬಂದಿರೋದು ಬಹಳ ಸಂತೋಷ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಈ ವಿಶ್ವಪ್ರಸಿದ್ಧಕ್ಕೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿದ್ದಾರೆ ಶ್ರೀ ಶಿಬಿನ್ ಸರ್ ಅವರು. ನಮ್ಮೆಲ್ಲರಿಗೂ ಪರಿಚಯ ಇರುವಂತಹ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಸರ್ ಇದ್ದಾರೆ. ಇವತ್ತು ವಿಶ್ವಪ್ರಸಿದ್ಧತೆಯನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಒಬ್ಬ ಲೇಮ್ಯಾನ್ಗಿಂತ, ಒಬ್ಬ ಸಾಮಾನ್ಯ ಮನುಷ್ಯರಿಗಿಂತ ನಾವು ವಿಭಿನ್ನ. ಯಾಕೆಂದರೆ ನಾವು ಕಾನೂನು ವಿದ್ಯಾರ್ಥಿಗಳು. ಸೊ ಆ ಹಿನ್ನೆಲೆಯಲ್ಲಿ ನಾವು ವಿಶ್ವಪ್ರಸಿದ್ಧತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನೀವು ಮುಂದಿನ ಸೆಮಿಸ್ಟರ್ಗಳಲ್ಲಿ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಗೊತ್ತಿಲ್ಲ, ಎನ್ವೈರನ್ಮೆಂಟಲ್ ಲಾ ಅನ್ನೋ ಒಂದು ಸಬ್ಜೆಕ್ಟೇ ಗೊತ್ತಿಲ್ಲ. ಅಲ್ಲಿ ನೀವು ಬೇರೆ ಬೇರೆ ಕಾಯ್ದೆಗಳನ್ನು ನೀವು ನೋಡ್ತೀರ ಪರಿಸರಕ್ಕೆ ಸಂಬಂಧಪಟ್ಟಂಗೆ. ಅದರ ಜೊತೆಗೆ ನೀವು ಈಗಾಗಲೇ ಭಾರತ ಸಂವಿಧಾನವನ್ನು ಓದ್ಕೊಂಡಿದ್ದೀರಾ. ಅದರಲ್ಲಿ ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ? ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಎಕ್ಸೆಪ್ಟ್ ಅಕಾರ್ಡಿಂಗ್ ಟು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಹೇಳುತ್ತೆ. ರೈಟ್ ಟು ಲೈಫ್, ಜೀವಿಸುವ ಹಕ್ಕು, ಯಾವುದು ನಮ್ಮ ಪೊಲ್ಯೂಷನ್ ಫ್ರೀ ಎನ್ವೈರನ್ಮೆಂಟಲ್ಲಿ ಬದುಕುವ ಹಕ್ಕನ್ನು ಒಳಗೊಂಡಿದೆ. ಈ ಹಿನ್ನೆಲೆಯಲ್ಲಿ ನಾವು ಏನು ಹೇಳ್ಬೋದು, ಆರ್ಟಿಕಲ್ 21 ಏನು ಹೇಳುತ್ತೆ? ಅದು ಭಾರತ ಸಂವಿಧಾನದ ಮೂಲಭೂತ ಹಕ್ಕನ್ನು ಹೇಳುತ್ತೆ. ಅಂದರೆ ಈ ಪೊಲ್ಯೂಷನ್ ಫ್ರೀ ಅಥವಾ ಏನದು ಈ ಶುದ್ಧವಾದ ಪರಿಸರದಲ್ಲಿ ಬದುಕುವಂಥದ್ದು ನಮ್ಮ ಮೂಲಭೂತ ಹಕ್ಕು. ಮೂಲಭೂತ ಹಕ್ಕು, ನಾವು ಹಕ್ಕನ್ನು ಕೇಳಬೇಕು ಅಂದರೆ ಮೊದಲು ಏನು ಮಾಡಬೇಕು? ಕರ್ತವ್ಯ ಮಾಡಬೇಕು. ಸೊ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಕರ್ತವ್ಯ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಈ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶಿಬಿನ್ ಸರ್ ಅವರು ನಿಮ್ಮೊಂದಿಗೆ ಗಿಡ ನೆಡೋರಿದ್ದಾರೆ. ಅದಕ್ಕಿಂತ ಮುಂಚೆ ಇಂದಿನ ದಿನ ಮಾತಾಡಬೇಕಾಗ್ತದೆ.